ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜು. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಅಥವಾ ಬದಲಾಗ್ತಾ ಇರುವಂತಹ ಆಹಾರ ಪದ್ಧತಿಯಿಂದ ಅನೇಕ ಸಮಸ್ಯೆಗಳು ನಮಗೆ ಬಾಧಿಸ್ತಾನೆ ಇರುತ್ತೆ. ಅದರಲ್ಲಿ ಒಂದು ನ್ಯೂರೋ ಅಂದರೆ ನರರೋಗ ಅಂತ ಹೇಳ್ತೀವಿ, ಅಥವಾ ಬ್ರೈನ್ ಹ್ಯಾಮರೇಜ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಸ್ಪೈನ್ ಪ್ರಾಬ್ಲಮ್, ಬೆನ್ನು ಹುರಿ ಸಮಸ್ಯೆ ಅಂತೀವಲ್ಲ, ಹೀಗೆ ಹಲವು ಸಮಸ್ಯೆಗಳಿದೆ. ಇವತ್ತು ನಾವು ಮಾತನಾಡ್ತಾ ಇರೋದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನ್ಯೂರೋ ಸರ್ಜರಿಗೆ ಯಾವ ರೀತಿಯಾಗಿದೆ, ಏನೆಲ್ಲ ಇದೆ, ಯಾವೆಲ್ಲ ಸೌಲಭ್ಯಗಳಿದೆ. ಈ ಹಿಂದೆಲ್ಲ ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನಲ್ಲಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಅಂತಂದ್ರೆ ಅಯ್ಯೋ ಜೀವಕ್ಕೆ ಅಪಾಯ, ಬದುಕುಳಿಯೋದೇ ಇಲ್ಲ ಅಂತಿದ್ರು. ಆದರೆ ಈಗ ಕಾಲ ಬದಲಾಗಿದೆ, ಟ್ರೀಟ್ಮೆಂಟ್ ಕೂಡ ಬದಲಾಗಿದೆ. ಸೊ ಎಂಥದ್ದೇ ಸಮಸ್ಯೆ ಅಪಾಯ ಇದ್ರೂ ಕೂಡ ಅದರಿಂದ ಪಾರಾಗಬಹುದು ಅನ್ನೋ ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಈ ಎಲ್ಲ ಅಂಶಗಳನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಡಾಕ್ಟರ್ ಕೋಮಲ್ ಪ್ರಸಾದ್ ಸಿ, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್, ನಾರಾಯಣ ಹೆಲ್ತ್. ಹಾಗಾದ್ರೆ ತಡ ಯಾಕೆ, ವೈದ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ ಶಿಲ್ಪಾ. ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದ ಅನೇಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಅಡ್ವಾನ್ಸ್ಡ್ ಆಗ್ತಾ ಇದೆ. ನಾವು ನ್ಯೂರೋ ಸರ್ಜನ್ ಅಂತ ಇಷ್ಟು ಈಸಿಯಾಗಿ ಹೇಳ್ತೀವಿ ನಿಮ್ಮನ್ನ. ಆ ಸರ್ಜರಿ ಬಗ್ಗೆ ಅನೇಕ ಗೊಂದಲಗಳಿದೆ, ಕನ್ಫ್ಯೂಷನ್ಸ್ ಇದೆ. ಸೊ ಆ ಪದ ಕೇಳಿದ್ರೆ ಸಾಕು ಮೆದುಳು ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಆಗೋದೇ ಇಲ್ಲವೇನೋ, ಸರ್ಜರಿ ಅಂದರೆ ಹೆಂಗಿರುತ್ತೋ, ಅದಾದಮೇಲೆ ಅವರು ರಿಕವರಿ ಆಗ್ತಾರೋ ಇಲ್ವೋ, ಹಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳು ನಾನು ಒಂದೊಂದಾಗಿ ಕೇಳ್ತೀನಿ. ಅದಕ್ಕಿಂತ ಮೊದಲನೇದಾಗಿ ನ್ಯೂರೋ ಸರ್ಜರಿ ಅಂದರೆ ಏನು? ನ್ಯೂರೋ ಸರ್ಜರಿ ಅಂದರೆ ಮೆದುಳಿನ ಮೇಲೆ ಮತ್ತು ನರಗಳ ಮೇಲೆ ಮಾಡುವಂಥ ಶಸ್ತ್ರಚಿಕಿತ್ಸೆ, ಬ್ರೈನ್ ಸರ್ಜರಿ ಅಂತ ಹೇಳ್ತೀವಿ. ಮೆದುಳಿನ ಮೇಲೆ ನಾವು ಆಪರೇಷನ್ ಮಾಡಿ ಅದರಲ್ಲಿ ಇರ್ಬೋದಾಗಿರೋಂಥ ತೊಂದರೆಗಳನ್ನು ಹೋಗಲಾಡಿಸುವಂಥದ್ದು. ಗೆಡ್ಡೆ ಇರ್ಬೋದು, ನೀರು ಕಟ್ಕೊಂಡಿರ್ಬೋದು, ನರಗಳಿನಲ್ಲಿ ಅಥವಾ ಬೆನ್ನು ಹುರಿನಲ್ಲಿ ಯಾವುದೇ ಒಂದು ಕಾರಣದಿಂದ ನರದ ಮೇಲೆ ಒತ್ತಡ ಬಂದಿರ್ಬೋದು. ಆ ಒತ್ತಡನ ತೆಗೆಯುವಂಥದ್ದು ಇದು ಆಪ್ರೇಷನ್ನು. ನಮಗೆ ಬೇಡ ಅಂದರೂ ಕೂಡ ನಾವು ಈಗಿನ ಕಾಲದಲ್ಲಿ ಅಂತಲ್ಲ, ಇದು ಮುಂಚೆಯಿಂದಲೂ ಕೂಡ ಈ ಒಂದು ಮಾನವನ ಅಂಗಗಳಲ್ಲಿ ಎಲ್ಲ ಅಂಗಗಳಿಗೂ ನಮಗೆ ಕಾಯಿಲೆ ಬಂದೇ ಬರ್ತದೆ, ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಮೆದುಳಿನ ಮೇಲೆ ಬರುವಂಥ ಕಾಯಿಲೆಗಳು ಬಹಳ ಸೂಕ್ಷ್ಮವಾಗಿರುತ್ತೆ, ಬಹಳ ಬೇರೆ ಥರದಲ್ಲಿ ತೋರ್ಪಡಿಸ್ತವೆ. ಕೈನಲ್ಲಿ ಏನೋ ತೊಂದರೆ ಆಯಿತು ಅಥವಾ ಎದೆನಲ್ಲೇನೋ ತೊಂದರೆ ಆಯಿತು ಅಂದರೆ ಅಲ್ಲಿ ನೋವು ತೋರಿಸುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆದರೆ ಮೆದುಳಿನಲ್ಲಿ ತೊಂದರೆ ತೋರಿಸಿದಾಗ ಅದು ನಾನಾ ರೀತಿಯಲ್ಲಿ ತೋರಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಮೆದುಳೇ ಮೇಯ್ನಾಗಿ ಬಾಡಿನಲ್ಲಿರುವಂಥ ಎಲ್ಲ ಭಾಗಗಳ ಮೇಲೂ ಕೂಡ. ಅಷ್ಟೇ ಯಾಕೆ ಬರೀ ಕೈಕಾಲು ಮೂಮೆಂಟು ಅದರಷ್ಟೇ ಯಾಕೆ, ನಾವು ಮಾತಾಡುವಂಥ ಭಾಷೆ, ನಮ್ಮ ಒಂದು ಮೆಮೊರಿ ಪವರು, ನೆನಪಿನ ಶಕ್ತಿ, ನಮ್ಮ ಒಂದು ಎಮೋಷನ್ಸ್ ಏನಿರುತ್ತೆ, ನಾವು ಒಂದು ಭಾವನೆಗಳೇನಿರುತ್ತೆ ಅದನ್ನು ಒಂದು ಕಂಟ್ರೋಲ್ ಮಾಡುವಂಥ ಶಕ್ತಿ, ಎಲ್ಲದೂ ಕೂಡ ನಮ್ಮ ಒಂದು ಸೆಂಟ್ರಲ್, ನಮ್ಮ CPU ಅಂತ ಹೇಳ್ಬೋದು, ನಮ್ಮ ಮೆಮೊರಿ ಎಲ್ಲದೂ ಕೂಡ ಮೆದುಳಿನಲ್ಲೇ ಇರುವಂಥದ್ದು. ಇಂಥ ಒಂದು ಅಂಗಕ್ಕೆ ಏನೋ ಒಂದು ಸ್ವಲ್ಪ ಊನ ಆಯಿತು ಅಂತ ಹೇಳಿದ್ರೆ ಅದು ಬೆಳವಣಿಗೆಯಿಂದ ಇರ್ಬೋದು, ಅಥವಾ ಯಾವ್ದಾದ್ರು ಪೆಟ್ಟು ಬಿದ್ದಾಗ, ಆಕ್ಸಿಡೆಂಟ್ ಆದಾಗ ಇರ್ಬೋದು, ಅಥವಾ ಯಾವುದೋ ಒಂದು ಗೆಡ್ಡೆ ಥರ ಬೆಳ್ಕೊಳ್ತಾ ಬಂತು, ಒಳಗಡೆ ಅದನ್ನು ಒತ್ತಡ ಹಾಕೋಕ್ಕೆ ಶುರು ಮಾಡ್ತು ಅಂದಾಗಿರ್ಬೋದು, ತೋರ್ಪಡಿಸುತ್ತೆ. ಯಾವ ಒಂದು ಜಾಗದಲ್ಲಿದೆಯೋ ಆ ಜಾಗ ಏನು ಒಂದು ಕೆಲಸ ಮಾಡ್ತಾ ಇರ್ತದೋ ಸಾಮಾನ್ಯವಾದ ಸಂದರ್ಭದಲ್ಲಿ ಆ ಒಂದು ಕೆಲಸಕ್ಕೆ ವ್ಯತ್ಯಯ ಉಂಟಾಗುತ್ತೆ. ಅದು ಬಲಗೈ ಬಲಗಾಲಿನ ಮೂಮೆಂಟ್ ಮಾಡುವಂಥ ಒಂದು ಜಾಗ ಅಂತ ಇಟ್ಕೊಳ್ಳಿ, ಅದನ್ನು ಕಂಟ್ರೋಲ್ ಮಾಡೋವಂಥ ಜಾಗ. ಹೇಗಿರ್ತದಪ್ಪ ಮೆದುಳು ಅಂತ ಹೇಳಿದ್ರೆ, ನಮ್ಮ ಬಲಭಾಗದ ಮೆದುಳು ಎಡಗೈ ಎಡಗಾಲನ್ನು ಕಂಟ್ರೋಲ್ ಮಾಡುತ್ತೆ. ಎಡಭಾಗದ ಮೆದುಳು, ಲೆಫ್ಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಲ್ಲ, ಅದು ಬಲಗೈ ಬಲಗಾಲು. ಸಾಮಾನ್ಯವಾಗಿ ನಾವೆಲ್ಲ ಬಲಗೈ ಉಪಯೋಗಿಸುವಂಥವ್ರು. ಅಂಥವರಲ್ಲಿ ಎಡಭಾಗದ ಮೆದುಳು ಬಹಳ ಮುಖ್ಯ, ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಅದು ಬರೀ ಬಲಗೈ ಬಲಗಾಲಿನ ಮೂಮೆಂಟ್ಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಾವು ಮಾತಾಡ್ತವಂಥ ಮಾತು, ಅದನ್ನು ಕೂಡ ಅದೇ ಲ್ಯಾಂಗ್ವೇಜ್, ಅದು ಕಂಟ್ರೋಲು ಅಲ್ಲಿರುತ್ತೆ. ಅಲ್ಲಿ ತೊಂದರೆಗಳು ಬಂದಾಗ ಮಾತಿನಲ್ಲಿ ತೊಂದರೆ ಆಗ್ಬೋದು, ಮೆಮೊರಿನಲ್ಲಿ ತೊಂದರೆ ಆಗ್ಬೋದು. ಈ ಥರ ಕೆಲವು ಸಲ ಏನಾಗುತ್ತೆ, ಫಿಟ್ಸ್ ಥರ ಬರುತ್ತೆ. ಜನರು ನೀವು ನೋಡಿರ್ಬೋದು, ಸಾಮಾನ್ಯ ಫಿಟ್ಸ್ ಥರ ಕೈಕಾಲು ಅದರುವಿಕೆ ಈ ಥರನೂ ಕಾಣಿಸ್ಕೊಳ್ಳುತ್ತೆ. ಈ ಥರ ಮತ್ತು ಸಾಮಾನ್ಯವಾಗಿ ಬರುವಂಥದ್ದು ತಲೆನೋವು ಎಲ್ಲರಿಗೂ ಸಾಮಾನ್ಯವಾಗಿ ಬರ್ತದೆ. ಆದರೆ ಅವರಲ್ಲಿ ಕೆಲವೊಂದು ಜನರಲ್ಲಿ ಈ ಒಂದು ಸ್ವಲ್ಪ ಮೇಜರ್ ತೊಂದರೆಗಳಿಂದನೂ ಕಂಡುಬರುವಂಥ ಪರಿಸ್ಥಿತಿ. ಇವೆಲ್ಲದನ್ನು ಕೂಡ ನಾವು MRI ಸ್ಕ್ಯಾನ್, CT ಸ್ಕ್ಯಾನ್ ಇವೆಲ್ಲ ಮಾಡಿ ಕೂಲಂಕುಷ ಪರೀಕ್ಷೆ ಮಾಡಿ ಇವರಿಗೇನಾದರೂ ಆಪ್ರೇಷನ್ ಬೇಕಾಯಿತು ಅಂದ ಪಕ್ಷದಲ್ಲಿ ಆಪ್ರೇಷನ್ ಮೂಲಕ, ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಆ ಒಂದು ತೊಂದರೆಯನ್ನು ಹೋಗಲಾಡಿಸೋದು ಏನಿದೆಯಲ್ಲ
ಆ ಒಂದು ಕೆಲಸಕ್ಕೆ ನ್ಯೂರೋಸರ್ಜರಿ, ನರರೋಗ ಶಸ್ತ್ರಚಿಕಿತ್ಸೆ ಅಂತ ಹೆಸರು. ಡಾಕ್ಟರ್, ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾರೆ ಪ್ರಾರಂಭದಲ್ಲಿ ಇದು ಗೊತ್ತಾಗೋದೇ ಇಲ್ಲ, ಒಂದು ಸಿವಿಯಾರಿಟಿಗೆ ಹೋದ ಮೇಲೆನೆ ಗೊತ್ತಾಗುತ್ತೆ. ನೀವು ಹೇಳಿದ್ರಿ ತಲೆನೋವು ಅಥವಾ ಇತರೆ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಪ್ರೈಮರಿ ಮೆಡಿಕೇಶನ್ ಮಾಡ್ಕೊಳ್ಳೋರು ತುಂಬಾ ಇರ್ತಾರೆ. ಸೊ ಆ ಹಂತಕ್ಕೆ ಯೋಚನೆ ಮಾಡಿರಲ್ಲ, ನನ್ನ ಬ್ರೈನಲ್ಲಿ ಏನಾದ್ರು ಸಮಸ್ಯೆ ಆಗಿರಬಹುದೇನೋ, ಗಡ್ಡೆ ಆಗಿರಬಹುದೇನೋ ಅಥವಾ ಇನ್ನೇನೋ ಆಗಿರ್ಬೋದೇನೋ ಅಂತ. ಬಟ್ ಪ್ರೈಮರಿ ಮೆಡಿಕೇಶನ್ಸ್, ತಲೆನೋವಿನ ಮಾತ್ರೆ ಅಥವಾ ಪೇನ್ ಕಿಲ್ಲರ್ಸು ಇದ್ರ ಮೊರೆ ಹೋಗ್ತಾರೆ. ಪ್ರಾರಂಭಿಕ ಹಂತವಾಗಿ ಒಂದಷ್ಟು ವೈದ್ಯರನ್ನ ಸಂಪರ್ಕಿಸಿದಾಗ ಅವರು ಕೂಡ ಪ್ರೈಮರಿ ಮೆಡಿಕೇಶನ್ಸ್ ಮಾಡೇ ಕಳಿಸ್ತಾರೆ. ಸೊ ಫ್ರೀಕ್ವೆಂಟ್ ಆಗಿ ಹುಷಾರಾಗಿಲ್ಲ ಅಂದ್ರೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಈ ಥರದ ಸಮಸ್ಯೆಗಳು ಆಗುತ್ತೆ. ಲಕ್ಷಣಗಳು ಅಥವಾ ನಾವು ಎಮರ್ಜೆನ್ಸಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಥವಾ ಟೆಸ್ಟ್ಗಳಿಗೆ ಒಳಪಡಬೇಕು ಅನ್ನೋಂಥದ್ದು ಯಾವ ಹಂತ, ಯಾವಾಗ ಅಲರ್ಟ್ ಆಗಬೇಕು ಜನ? ಇದು ನೀವು ಸರಿಯಾಗಿ ಹೇಳಿದ್ರಿ. ತಲೆನೋವು ಅನ್ನೋದು ಅಥವಾ ಕೈಕಾಲಿನಲ್ಲಿ ಏನಾದರೂ ಸ್ವಲ್ಪ ತಕ್ಕ ಮಟ್ಟಿಗೆ ಸಣ್ಣದಾಗಿ ಏನಾದರೂ ಶ್ರಮ ಪಟ್ಟಾಗ ವೀಕ್ನೆಸ್ ಥರ ಅನಿಸೋದು ಸರ್ವೇ ಸಾಮಾನ್ಯ ಕಾಣುತ್ತೆ. ಎಲ್ಲದಕ್ಕೂ ಯಾವುದೋ ಒಂದು ಮುಖ್ಯವಾದ ಸೀರಿಯಸ್ ಆದ ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥ ನ್ಯೂರೋಸರ್ಜರಿ ಬೇಕಾಗಿರುವಂಥ ಒಂದು ಅಂಡರ್ಲೈಯಿಂಗ್ ಕಾಸ್ ಇದೆ, ಏನೋ ಒಂದು ಕಾರಣ ಇದೆ ಮೆದುಳಿನಲ್ಲಿ ಅನ್ನೋದು ಸರಿಯಾಗೋದಿಲ್ಲ. ಎಲ್ಲೋ 100ರಲ್ಲಿ ಒಬ್ರಿಗೆ ಆ ಥರ ತೊಂದರೆ ಬರ್ಬೋದು, ಆದರೆ ಯಾವ ಒಬ್ಬರಿಗೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಅದು ಯಾವುದೋ ಒಂದು MRI ಸ್ಕ್ಯಾನ್ ಇರ್ಬೋದು ಅಥವಾ CT ಸ್ಕ್ಯಾನ್ ಇರ್ಬೋದು, ಈ ಥರ ಮಾಡಿದಾಗಷ್ಟೇ ಗೊತ್ತಾಗುವಂಥದ್ದು. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ, ನನ್ನ ತಲೆನೋವು ಬರ್ತಾಯಿತ್ತು, ನಿಮ್ಮ ಮುಂಚೆಯಿಂದ ನಂಗೆ ತಲೆನೋವು ಅಭ್ಯಾಸ ಇದೆ, ಆದರೆ ಈ ಸಲ ಬರ್ತಾ ಇರೋದು ಯಾತಕ್ಕೋ ಬೇರೆ ಥರ ಇದೆ, ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂದ ಪಕ್ಷದಲ್ಲಿ, ಅಥವಾ ಕೈಕಾಲಿನಲ್ಲಿ ಸಡನ್ನಾಗಿ ಯಾಕೋ ಸ್ವಲ್ಪ ವೀಕ್ನೆಸ್ಸು, ಯಾವುದೇ ಕಾರಣ ಇಲ್ಲದೆ ಕೈ ಸೋತು ಹೋಗ್ತಾ ಇದೆ, ಮೊದಲಿನಷ್ಟು ಬಲ ಇಲ್ಲ ಅಂದ ಪಕ್ಷದಲ್ಲಿ, ಇಂಥ ಸಂದರ್ಭಗಳಲ್ಲಿ, ಅಥವಾ ಏನಾದರೂ ಮುಂಚೆ ಎಲ್ಲ ಚೆನ್ನಾಗಿದ್ದವರಿಗೆ, ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಈ ಫಿಟ್ಸ್ ಅಂತ ಹೇಳ್ತೀವಿ, ಅಪಸ್ಮಾರ, ಈ ಥರ ಏನಾದರೂ ಎಚ್ಚ ಬೀಳೋ ಅಂಥದ್ದು, ಮೂರ್ಛೆ ಈ ಥರ ಬಂತು ಒಂದು ಪಕ್ಷದಲ್ಲಿ, ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಡಾಕ್ಟ್ರನ್ನ ಭೇಟಿ ಮಾಡಿ, ತಜ್ಞ ವೈದ್ಯರನ್ನು ಭೇಟಿ ಮಾಡಿ, ಅವರ ಸಲಹೆ ಮೇರೆಗೆ ಅವ್ರು ನೋಡಿ ಹೇಳ್ತಾರೆ ಮಾಡಬೇಕಾ ಬೇಡವಾ ಅಂಥೇಳಿ. ಡೈರೆಕ್ಟ್ವಾಗಿ MRI ಸ್ಕ್ಯಾನ್ ಮಾಡಿಸ್ತೀನಿ ಅವೆಲ್ಲ ಏನು ಬೇಕಾಗಿಲ್ಲ. ಡಾಕ್ಟ್ರ್ ನೋಡಿ ಈಗ ಬೇಕು ಅಂತ ಹೇಳಿದ ಪಕ್ಷದಲ್ಲಿ ಆವಾಗ ತಕ್ಷಣ ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಏನಾದರೂ ಕಾರಣ ಇದೆಯೇ ಇಲ್ಲವೇ ಅವಾಗ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂತೆ ಮುಂದಿನ ಟ್ರೀಟ್ಮೆಂಟು. ಅವರಲ್ಲೂ ಎಲ್ಲರಲ್ಲೂ ಆಪ್ರೇಷನ್ ಬೇಕಾಗುತ್ತೆ ಅಂತ ಇಲ್ಲ. ಅಕಸ್ಮಾತಾಗಿ ಏನಾದರೂ ಆಪ್ರೇಷನ್ ಶಸ್ತ್ರಚಿಕಿತ್ಸೆ ಬೇಕಾಯಿತು ಅಂದ ಪಕ್ಷದಲ್ಲಿ ಅದನ್ನು ತಜ್ಞ ವೈದ್ಯರು ನಾವು ಹೇಳ್ತೀವಿ. ಆ ಒಂದು ಪರಿಸ್ಥಿತಿನಲ್ಲಿ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ, ಆಪ್ರೇಷನ್ ಇಲ್ಲದೇ ಏನಾದರೂ ಇದನ್ನು ಪರಿಹಾರ ಮಾಡ್ಕೊಳ್ಬೋದಾ, ಇವನ್ನು ಎಲ್ಲನೂ ಕೂಲಂಕುಷ ಪರಿಶೀಲನೆ ಮಾಡಿ ಅಕಸ್ಮಾತ್ ಇದು ಬೇಕಾಯಿತು ಅಂದ ಪಕ್ಷದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳ್ತೀವಿ. ಒಂದು ಹೆಣ್ಮಗಳು ಹೀಗೇ, ಈಗ ಅವರು ಬೆಂಗಳೂರಿನವರೇ, ಚಿಕ್ಕಮಗಳೂರು ಜಿಲ್ಲೆಯವರು, ಇಲ್ಲಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಈಚೆಗೆ ಇಲ್ಲಿ ಕೆಲಸದ ಮೇಲೆ ಗಂಡ ಹೆಂಡತಿ ಇಬ್ಬರು ಅಮೆರಿಕನಲ್ಲಿ ಹೋಗಿ ಉಳ್ಕೊಂಡಿದ್ದಾರೆ, ಅಲ್ಲೇ ಮಕ್ಕಳು ಎಲ್ಲರೂ ಅಲ್ಲೇ ಓದ್ತಾ ಇದ್ದಾರೆ. ತಲೆನೋವು ಅವಾಗವಾಗ ಬರ್ತಾ ಇತ್ತು, ಹಾಗೆ ನಿರ್ಲಕ್ಷ್ಯ, ಅಂದರೆ ಏನು ನಿರ್ಲಕ್ಷ್ಯ ಅಂದರೆ ಎಲ್ಲರೂ ಹಾಗೆ ಮಾಡೋದು, ಮೆಡಿಸಿನ್ ತೊಗೊಳ್ತೀವಿ. ಬೆಂಗಳೂರಿಗೆ ರಜದ ಮೇಲೆ ಬಂದಿದ್ದರು, ಯಾಕೋ ತಲೆನೋವು ಜಾಸ್ತಿ ಆಗಿದೆ, ತೋರಿಸ್ಬಿಡೋಣ, ಅಲ್ಲೆಲ್ಲ ಸ್ಕ್ಯಾನ್ ಮಾಡೋದು ಕಷ್ಟ ಅಂತೇಳಿ ಸ್ಕ್ಯಾನ್ ಮಾಡಿದ್ರೆ ಒಂದು ದೊಡ್ಡದಾಗಿ ಬೆಳೆದಿರುವಂಥ ಒಂದು ಗಂಟು ಈ ಬಲಭಾಗದಲ್ಲಿ, ಈ ಎಡಭಾಗದಲ್ಲಿ ಇಂಪಾರ್ಟೆಂಟ್ ಜಾಗದಲ್ಲೇ, ಮಾತು ಬರುವಂಥ ಜಾಗದಲ್ಲೇ ಒಂದು ದೊಡ್ಡದಾಗಿರುವಂಥ ಗಂಟು. ಅದು ಎಷ್ಟು ವರ್ಷದಿಂದ ಬೆಳೆದಿದೆಯೋ ಹೇಳೋದಕ್ಕಾಗಲ್ಲ, ಸುಮಾರು ವರ್ಷಗಳಿರುವಂಥ ಗೆಡ್ಡೆ. ಅಷ್ಟು ತೊಂದರೆ ಇರುವಾಗ, ಅಷ್ಟು ದೊಡ್ಡದು ನೋಡಿದ ಮೇಲೆ ಅವ್ರಿಗೆ ವಾಪಸ್ ಹೋಗೋದಕ್ಕೂ ಮನಸ್ಸಾಗಿಲ್ಲ. ಮತ್ತು ಅಲ್ಲಿಗಿಂತ ಇಲ್ಲಿ ನಮಗೆ ಅದು ಪೂರ್ತಿ ಟ್ರೀಟ್ಮೆಂಟ್ ಇಲ್ಲೇ ಮುಗಿಸ್ಕೊಂಡು ಹೋಗ್ಬೋದು, ಮನೆ ಕಡೆನೂ ಸಪೋರ್ಟ್ ಇದೆ ಅಂಥೇಳಿ ಇಲ್ಲೇ ಮುಂದುವರೆದ್ರು. ಅದು ಆಪ್ರೇಷನ್ ಮಾಡಿ ಓಪನ್ ಮಾಡಿ ಮೆದುಳಿಗೆ ಒಳಗಡೆ ಹೊಕ್ಕಿ ಒತ್ತಾ ಇತ್ತು. ಅದು ಮೆದುಳನ್ನು ತೆಗೆದ ತಕ್ಷಣ ಪೂರ್ತಿ ಗೆಡ್ಡೆ ಸುಮಾರು ಒಂದು ಕಿತ್ತಲೆ ಗಾತ್ರದ ಗೆಡ್ಡೆ ಪೂರ್ತಿನೂ ಹೊರಗಡೆ ಬಂತು. ಅದಾದಮೇಲೆ ಅವ್ರಿಗೆ ಆವಾಗವಾಗ ಬರ್ತಾಯಿದ್ದು ತಲೆನೋವು ಕಡಿಮೆ ಆಯಿತು, ಮತ್ತು ಕೈಕಾಲಲ್ಲಿ ಸಣ್ಣದಾಗಿ ವೀಕ್ನೆಸ್ ಮುಂಚೆ ಇತ್ತು, ಈಗ ಇಂಪ್ರೂವ್ ಆಯಿತು ಅಂಥೇಳಿ ಅವ್ರಿಗೆ ಆಮೇಲೆ ಗೊತ್ತಾಯಿತು. ಮುಂಚೆ ಗೊತ್ತಾಗಿಲ್ಲ, ಏನೋ ಸ್ವಲ್ಪ ಕೈ ಸೋಲ್ತಾ ಇದ್ದಿದ್ದು ಈ ಕಾರಣದಿಂದ ಅಂತ ಆಮೇಲೆ ಗೊತ್ತಾಯಿತು. ಹಾಗೆ ಒಂದು 15 ದಿನ, 1 ತಿಂಗಳು ಇಲ್ಲೇ ರೆಸ್ಟ್ ತೊಗೊಂಡಿದ್ದು, ಕಡೆಗೆ ವಾಪಸ್ ಹೋದರು. ಈ ಥರ ಇದು ಯಾವುದೇ ಒಂದು ಏಜ್ ಗ್ರೂಪ್ನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಬರುತ್ತೆ, ವಯಸ್ಸಾದವರಲ್ಲಿ ಬರುತ್ತೆ ಅಂತ ಇಲ್ಲ. ಈ ಕಾರಣಗಳು, ಶಸ್ತ್ರಚಿಕಿತ್ಸೆ ಬೇಗ ಅಂತ ಕಾರಣಗಳು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲಿ, ಹೆಲ್ತಿ ಈ ಮಧ್ಯವಯಸ್ಕರಲ್ಲಿ, ಎಳೆ ವಯಸ್ಸಿನವರಲ್ಲಿ ಯಾರಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ನೀವು ಹೇಳಿದ ಪ್ರಕಾರ ನನಗೊಂದು ಸೀನ್ ನೆನಪಾಯಿತು. ಯಾಕಂತಂದರೆ ಹಿಂಗೆ ನಮಗೂ ಗೊತ್ತಿರೋವಂಥ ಒಬ್ಬರು ಬಿದ್ದು ಏಟು ಮಾಡ್ಕೊಂಡಿದ್ರು, ಅಥವಾ ಏಟು ಬಿದ್ದಿತ್ತು, ಒಂದು 2 ವಾರದವರೆಗೂ ಅವ್ರಿಗೇನೋ ಸಮಸ್ಯೆ ಕಾಣಿಸ್ಕೊಂಡಿಲ್ಲ.
ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್ ಹತ್ರ ಹೋದಾಗ ಅವರು ಸರ್ಜರಿ ಮಾಡಬೇಕು, ಬ್ರೈನ್ ಸರ್ಜರಿ ಮಾಡಬೇಕು, ಈ ತರ ಏಟ್ ಬಿದ್ದಿದೆ, ಕ್ಲಾಟ್ ಆಗಿದೆ ಅಂತ ಹೇಳ್ತಾರೆ. ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅವರಿಗೆ. ಸೊ ಇಷ್ಟು ಆರಾಮಾಗಿದ್ದೆ, ಇಷ್ಟು ದಿನ ಏನೂ ಇರಲಿಲ್ಲ, ಈಗ ಸಡನ್ ಆಗಿ ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡೋದು, ಅಂದರೆ ಸರ್ಜರಿ ಆದ್ಮೇಲೆ ನಾನು ಹೆಂಗಿರ್ತೀನಿ, ಇದು ಟ್ರೀಟ್ಮೆಂಟ್ 100% ಕ್ಯೂರ್ ಆಗುತ್ತಾ, ಈ ಥರದ ಒಂದು ಕನ್ಫ್ಯೂಷನ್ ಸ್ಟೇಟಸ್ಗೆ ಬರ್ತಾರೆ. ಸಾಮಾನ್ಯ ಈ ಥರ ಬರುವಂಥ ತೊಂದರೆ ಕಾರಣ ವಯಸ್ಸಾದವರಲ್ಲಿ ಸಣ್ಣದಾಗಿ ತಲೆಗೆ ಪೆಟ್ಟು ಬಿದ್ದಾಗ್ಲೂ ಒಂದೊಂದ್ಸಲ ಏನಾಗುತ್ತೆ, ಮೆದುಳಿನ ಪದರಗಳು ಅದ್ರ ಕವರಿಂಗ್ ಏನಿರ್ತವೆ, ಡ್ಯೂರಾಮ್ಯಾಟರ್ ಅಂತ ಒಂದು ಕವರಿಂಗ್ ಥರ ಇರುತ್ತೆ, ಅದು ಸೇಫ್ಟಿಗೋಸ್ಕರ, ಸುರಕ್ಷತೆಗೋಸ್ಕರ ಒಂದು ಕವರಿಂಗ್ ಇರುತ್ತೆ. ಮೆದುಳಿನ ಸುತ್ತ ಒಂದು ಕವಚ, ರಕ್ಷಾ ಕವಚ, ಡ್ಯೂರಾಮ್ಯಾಟರ್ ಅಂಥೇಳಿ. ಅದಾದಮೇಲೆ ಇನ್ನೂ ಒಂದು ರಕ್ಷಣೆಗೋಸ್ಕರ ನಮ್ಮ ಹೆಲ್ಮೆಟ್ ಥರ ನ್ಯಾಚುರಲ್ ಆಗಿರುವಂಥದ್ದು ಬುರುಡೆ, ತಲೆ ಬುರುಡೆ. ಇದು ಸ್ಟ್ರಕ್ಚರ್ ಒಳಗಡೆ ಇರುವಂಥದ್ದು. ಪೆಟ್ಟು ಬಿದ್ದಾಗ ಈ ಮಧ್ಯದಲ್ಲಿರುವಂಥ ರಕ್ತನಾಳಗಳು ಯಾವುದಾದ್ರೂ ಸ್ವಲ್ಪ ಏನಾದರೂ ಸಣ್ಣದಾಗಿ ಅದು ರಕ್ತ ಸ್ರವಿಸೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ತಕ್ಷಣಕ್ಕೇನು ಗೊತ್ತಾಗೋದಿಲ್ಲ. ಮೆದುಳು ಮತ್ತು ಆ ಒಂದು ಕವಚದ ಮಧ್ಯೆ ಇರುವಂಥ ಜಾಗದಲ್ಲಿ ಕ್ರಮೇಣ ರಕ್ತ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಕಡೆಗೆ ಒಂದು ದಿನ ಕೈಕಾಲಿನಲ್ಲಿ ವೀಕ್ನೆಸ್ಸು ಅಥವಾ ಮಂಪುರೋ, ಯಾಕೋ ಮೊದಲಿನಂಥ ಆ್ಯಕ್ಟಿವಿಟಿ ಇಲ್ಲ ಅಂತನೋ, ಪರ್ಟಿಕ್ಯುಲರ್ಲಿ ವಯಸ್ಸಾದವರಲ್ಲಿ ತೋರಿಸ್ಬಿಡುತ್ತೆ. ಯಾಕೋ ಮುಂಚಿನಂತಿಲ್ಲ, ಯಾಕೋ ಮೆಮೊರಿ ತುಂಬ ಬೇಗನೆ ಕಡಿಮೆ ಆಗ್ತಾಯಿದೆ, ವಯಸ್ಸಾಯಿತೋ ಏನೋ ಅದರಿಂದ ಇರ್ಬೋದು. ಇಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರಲ್ಲ, ವಾಕಿಂಗ್ ಹೋಗ್ತಾಯಿದ್ರು ದಿನಾಗಲೂ ಬೆಳಗ್ಗೆ, ಯಾಕೆ ಈ ಥರ ಆಯಿತು ಅಂಥೇಳಿ ಯೋಚನೆ ಮಾಡ್ತಾರೆ. ಅಂಥ ಟೈಮ್ನಲ್ಲಿ ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಒಂದೊಂದ್ಸಲ ಈ ಥರ ಬ್ಲಡ್ ಕ್ಲಾಟ್ ಆಗಿರೋದು ಕಂಡುಬರುತ್ತೆ, ಸಬ್ಡ್ಯೂರಲ್ ಹೆಮಟೋಮಾ ಅಂಥೇಳಿ. ಇವು ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್, ಈ ಒಂದು ಕಂಡೀಷನ್ನಿಗೆ ತುಂಬ ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲದ ಒಂದು ಆಪ್ರೇಷನ್ ಇದೆ. ಏನು ಹೇಳಿದ್ರೆ ಅದು ನೀರಾಗಿರ್ತದೆ ರಕ್ತ. ಹಾಗಾಗಿ ಒಂದು ಇದು ಬುರುಡೆ ಮೇಲೆ ಒಂದೆರಡು ಹೋಲ್ಗಳು ಮಾಡಿ, ತೂತುಗಳನ್ನು ಕೊರೆದು ಡ್ರಿಲ್ ಮಾಡಿ ಒಳಗಡೆ ರಕ್ತ ಏನು ಕಲೆಕ್ಟ್ ಆಗಿದೆಯಲ್ಲ ಅದನ್ನು ವಾಶ್ ಮಾಡಿ ಹೊರಗಡೆ ತೆಗೆದುಬಿಡ್ತೇವೆ. ಮಾಡಿದ ತಕ್ಷಣ ಅವತ್ತಿನ ಹೇಗೆ ಅಂತ ಹೇಳಿದ್ರೆ ಕೈಕಾಲು ಮೂವ್ ಮಾಡ್ತಾ ಇರೋದಿಲ್ಲ. 70 ವರ್ಷದ ವಯಸ್ಸಾದವರು ಅಂಥವ್ರು, ಪೂರ್ತಿ ಮಂಪುನಲ್ಲಿ ಬಂದಿರೋಂಥವ್ರು ಈಗ ಆಪ್ರೇಷನ್ ಮಾಡಿ ಹೊರಗಡೆ ಶಿಫ್ಟ್ ಮಾಡಿದ ತಕ್ಷಣ ಕೈ ಕೊಡಿ ಡಾಕ್ಟ್ರಿ ಅಂತೇಳಿ ಕೈ ಎತ್ತದೇ ಇರೋವಂಥ ಕೈನ ಕೈ ಕೊಟ್ಬಿಟ್ಟು ಕೈ ಕುಲುಕ್ತಾರೆ. ಸೊ ಮತ್ತು ಪೂರ್ತಿ ಬ್ರೈಟ್ ಆಗಿಬಿಡ್ತಾರೆ, ಎಚ್ಚರಾಗ್ಬಿಡ್ತಾರೆ. ಸೊ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕಂಡುಬರುತ್ತೆ. ಮತ್ತು ಅಂಥವ್ರು ತುಂಬಾ ಚೆನ್ನಾಗಿ ರಿಕವರಿ ತುಂಬ ಬೇಗ ಆಗೋಗುತ್ತೆ. ಆದರೆ ಹೆದರಿಕೆ ಯಾರಿಗೆ, ಪೇಷಂಟು ಅವ್ರಿಗಿಂತ ಹೆಚ್ಚಾಗಿ ಅವ್ರ ಮಕ್ಕಳು ನೋಡ್ಕೊಳ್ಳೋರು ಇರ್ತಾರಲ್ಲ, ಈ ವಯಸ್ಸಿನಲ್ಲಿ ಆಪ್ರೇಷನ್ ಮಾಡಿಸ್ಬೋದಾ, ಮೆದುಳು ಅಂತ ಹೇಳ್ತಾ ಇದ್ದೀರಿ ಅಂತೇಳಿ. ಇಲ್ಲಿ ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಮೆದುಳಿನ ಆಪ್ರೇಷನ್ ಅಂತಂದರೆ ಎಲ್ಲದೂ ಒಂದೇ ಥರನಾದ ಕ್ಲಿಷ್ಟಕರವಾಗಿರೋದಿಲ್ಲ. ಕೆಲವು ಸ್ವಲ್ಪ ಸುಲಭ ಉಪಾಯದಿಂದ ಆಪ್ರೇಷನ್ ಮಾಡಿ ಬಹುಬೇಗ ಗುಣ ಹೊಂದಂಥವ್ರು ನೋಡಿರ್ತೀವಿ. ಇನ್ನು ಕೆಲವು ಆಳದಲ್ಲಿರುವಂಥವು ತುಂಬ ಕ್ಲಿಷ್ಟಕರವಾದ ಆಪ್ರೇಷನ್ಗಳಿರ್ತವೆ. ಅಂಥವು ನಾವು ಮೊದಲನೇ ಹೇಳ್ತೀವಿ, ಇಂಥ ತೊಂದರೆಗಳಿರುತ್ತೆ, ನಾವು ಏನೇನು ಪ್ರಿಕಾಷನ್ಸ್ ತೊಗೊಳ್ತೀವಿ ಅದಕ್ಕೆ, ಅದನ್ನು ಸೇಫ್ಟಿಗೋಸ್ಕರ ನಮ್ಮಲ್ಲಿ ಏನೇನು ವಿಧಾನಗಳಿದ್ದಾವೆ, ನ್ಯೂ ಟೆಕ್ನಾಲಜಿ, ಇವೆಲ್ಲದೂ ನಾವು ತಿಳಿ ಹೇಳ್ತೀವಿ. ಹೀಗೇ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾದಲ್ಲೇ ಇರುವಂಥ ಒಂದು ಆಫೀಸ್ನಲ್ಲಿ ಒಬ್ಬರು ಸುಮಾರು 26-28 ವರ್ಷ ಅವಾಗ ತಾನೇ ಕೆಲಸಕ್ಕೆ ಸೇರಿದ್ರು. ಆಫೀಸ್ನಲ್ಲಿ ಇದ್ದಂಗೆ ಸಡನ್ನು ಮೂರ್ಛೆ, ಕೈಕಾಲೆಲ್ಲ ಆಧರಿಸ್ಬಿಟ್ಟು ಅಲ್ಲೇ ಕೂತಲ್ಲೇ ಕಂಪ್ಯೂಟರ್ ಸೈಡಿಗೆ ಹಾಕಿ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಅವ್ರು ಎಲ್ಲರಿಗೂ ಅದೊಂಥರ ಡ್ರಾಮೆಟಿಕ್, ಒಂದು ನಾಟಕೀಯ ಸನ್ನಿವೇಶ ನೋಡಿಬಿಟ್ಟು ಅವ್ರನ್ನ ಎಲ್ಲಿಸಿ ಕೂರಿಸಿ ತಕ್ಷಣ ಆ್ಯಂಬುಲೆನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ಆ ಮೆದುಳಿನ ಒಳಗಡೆ ಬೆಳೆಯುವಂಥ ಒಂದು ಕ್ಲಿಷ್ಟ ಜಾಗದಲ್ಲಿ ಗೆಡ್ಡೆ ಥರ ಬೆಳ್ಕೊಳ್ತಾ ಬಂದಿದೆ. ಅದು ಕೂಡ ಎಷ್ಟು ದಿನ ಅಂತ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಇದಕ್ಕೆ ನಾವು ನೋಡಿದ ತಕ್ಷಣ ಕೆಲವೊಂದು ಸಲ ಗೊತ್ತಾಗ್ಬಿಡುತ್ತೆ, ಇದು ಯಾಕೋ ಅಷ್ಟು ಸರಿ ಕಾಣ್ತಾ ಇಲ್ಲ, ಆದಷ್ಟು ಬೇಗ ಆಪ್ರೇಷನ್ ಮಾಡಿ ತೆಗಿಬೇಕು ಅಂಥೇಳಿ. ಇಂಥ ಒಂದು ಸನ್ನಿವೇಶದಲ್ಲಿ ಆ್ಯಕ್ಟಿವ್ ಆಗಿರೋವಂಥವ್ರು, ತುಂಬ ಎಳೆ ವಯಸ್ಸಿನವರು, ಈಗಿನ್ನೂ ಕೆಲಸ ಶುರು ಮಾಡಿರೋಂಥವ್ರು, ಒಂದು ಫ್ಯಾಮಿಲಿ ಶುರು ಮಾಡಿರೋಂಥವ್ರು, ಚಿಕ್ಕ ಮಕ್ಕಳಿದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಪೂರ್ತಿ ಅವ್ರನ್ನ ವಾಪಸ್ ಅವ್ರ ಕೆಲಸಕ್ಕೆ ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಹೇಗೆ ತಂದು ಕೊಡೋದು ಅನ್ನೋದಕ್ಕೆ ಕೆಲವು ನಮ್ಮ ಟೆಕ್ನಾಲಜಿನಲ್ಲಿ ಕೆಲವು ಉಪಾಯಗಳಿರ್ತವೆ. ನಮ್ಮ ನ್ಯೂರೋಸರ್ಜಿಕಲ್ ಆಪರೇಷನ್ ಥಿಯೇಟರ್, ನಮ್ಮ ಒಂದು ಶಸ್ತ್ರಚಿಕಿತ್ಸಾ ಕೊಠಡಿ ಏನಿರ್ತದೆ ಅದು ಭಾಳ ವಿಶಾಲವಾಗಿರುತ್ತೆ. ಯಾಕಂದರೆ ಒಳಗಡೆ ಇರುವಂಥ ಉಪಕರಣಗಳೇನಿದೆಯಲ್ಲ ಎಲ್ಲ ತುಂಬ ದೊಡ್ಡವಿರ್ತವೆ. ಮತ್ತು ಒಂದು ಇಡೀ ರೂಮ್ ಹಿಡಿಯುತ್ತೆ. ನೀವು ಒಂದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತ ಒಂದು ರಾಕೆಟ್ ಲಾಂಚಿಗೆಲ್ಲ ನೀವು ನೋಡಿರ್ಬೋದು, ಅಥವಾ ಟ್ರಾಫಿಕ್ ಕಂಟ್ರೋಲಿಗೆ ನೀವು ಒಂದು ನೋಡಿರ್ಬೋದು, ಹೇಗೆ ಮಾಡಿರ್ತಾರೆ. ಸುಮಾರು ಟಿ ವಿ ಸ್ಕ್ರೀನ್ಗಳಿರ್ತವೆ. ಈ ಒಂದು ಥರದ ಸನ್ನಿವೇಶ ನಿಮಗೆ ಜ್ಞಾಪಕ ಬರ್ತದೆ ನೀವು ಆಪ್ರೇಷನ್ ಥಿಯೇಟರ್ ನೋಡಿದರೆ. ಅಲ್ಲಿ ಒಂದು ಮುಖ್ಯವಾದ ಅಂಶ, ನಾವೀಗ ಸ್ಟುಡಿಯೋನಲ್ಲಿ ಈ ಥರ ಕ್ಯಾಮ್ರಾ ಏನು ನೋಡ್ತಾ ಇದ್ದೀವಿ, ಈ ಥರ
ಮುಖ್ಯವಾದ ಏನಿರ್ತದೆ ಅಂತ ಹೇಳಿದರೆ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂಥೇಳಿ, ಒಂದು ಸೂಕ್ಷ್ಮದರ್ಶಕ ನೀವೆಲ್ಲ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ನೋಡಿರ್ಬೋದು. ಒಂದು ಟೇಬಲ್ ಮೇಲೆ ಇರುತ್ತೆ, ಅದ್ರ ಮೂಲಕ ಒಂದು ಸ್ಲೈಡ್ ಹಾಕಿ ನಾವು ಡೀಟೇಲ್ ನೋಡ್ತೀವಿ. ಇದು ಮೈಕ್ರೋಸ್ಕೋಪೇ. ಆದರೆ ನಾವು ಆಪ್ರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಏನಿರುತ್ತೆ ಅದೊಂದು ದೊಡ್ಡದಾದ ಒಂದು ಯಂತ್ರ. ಈ ಒಂದು ಕಾಲು ಭಾಗ ರೂಮ್ ಹಿಡಿಯುತ್ತೆ. ಅದು ಮೇಲಿಂದ ಬಂದಿರುತ್ತೆ, ನಮ್ಮ ಸರ್ಜನ್ ಮೇಲಿಂದ ಬಂದಿರುತ್ತೆ. ಅದನ್ನು ನಾವು ಕೈನಲ್ಲಿ ಇಟ್ಕೊಂಡು ನಮ್ಮ ಕಣ್ಣಿನ ಪಕ್ಕದಲ್ಲಿ ತಂದಿಟ್ಕೊಳ್ತೀವಿ. ಝೂಮ್ ಮಾಡಿದಾಗ ಅದೊಂದು ಚಿಕ್ಕ ಜಾಗ ಏನು ನಾವು ಓಪನ್ ಮಾಡಿರ್ತೀವಿ ಅದು ಪೂರ್ತಿ ದೊಡ್ಡದಾಗಿ ಕಾಣುತ್ತೆ. ಸೂಕ್ಷ್ಮವಾಗಿ ಅಲ್ಲಿರೋ ರಕ್ತನಾಳಗಳಿರ್ಬೋದು, ನರಗಳಿರ್ಬೋದು, ಮೆದುಳು ಎಲ್ಲದೂ ಕೂಡ ಕ್ಲಿಯರಾಗಿ ಕಾಣುತ್ತೆ. ಇದರಲ್ಲಿ ನೋಡಿದಾಗ ನಾವು ಯಾವುದು ಸೂಕ್ಷ್ಮವಾದ ಜಾಗ, ಯಾವುದು ಗೆಡ್ಡೆ ಜಾಗ ಅನ್ನೋದು ಕ್ಲಿಯರಾಗಿ ಗೊತ್ತಾಗೋದ್ರಿಂದ ಎಲ್ಲಿ ಸೇಫ್ ಇರ್ತದೋ ಆ ಭಾಗ ಮಾತ್ರ ನಾವು ಆಪ್ರೇಷನ್ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವು ಒಂದು ನ್ಯಾವಿಗೇಷನ್ ಅಂತ ಹೇಳಿ ಒಂದು ಯೂಸ್ ಮಾಡ್ತೀವಿ. ನ್ಯಾವಿಗೇಷನ್ ಅನ್ನೋವಂಥದ್ದು ಪದ ನೀವು ಎಲ್ಲರೂ ಕೇಳಿರ್ತೀರಿ ಈಗಾಗಲೇ. ಗೂಗಲ್ ಮ್ಯಾಪ್ಸ್, ಈ ಥರ ಮ್ಯಾಪ್ಸ್, ನಮ್ಮ ಇಂಟರ್ನೆಟ್ ಮೂಲಕ ಮ್ಯಾಪ್ಸ್ ಇರುತ್ತಲ್ಲ ಡೈರೆಕ್ಷನ್ ನೋಡೋದಕ್ಕೆ. ಹಾಗೆ ನಮ್ಮ ಗಾಡಿ, ಕಾರು, ನಾವು ಎಲ್ಲಿ ನಿಂತಿದ್ದೀವಿ ಅನ್ನೋದನ್ನು ನಮ್ಮ ಈ ಸ್ಯಾಟಲೈಟ್ ಮೂಲಕ ನೋಡಿಕೊಂಡು ನಾವು ಇಂಥ ಜಾಗದಲ್ಲಿದ್ದೀವಿ, ಇಂಥ ಕಡೆ ಹೋಗಬೇಕು ಅನ್ನೋದನ್ನು ತೋರಿಸುತ್ತೆ. ಅದೇ ಥರದಲ್ಲಿ ಆಪ್ರೇಷನ್ ಕೊಠಡಿ ಒಳಗಡೆ ನಮಗೆ ಈ ನ್ಯೂರೋ ನ್ಯಾವಿಗೇಷನ್ ಅಂತ ಹೇಳ್ತೀವಿ. ಅದು ನಾವು MRI ಸ್ಕ್ಯಾನನ್ನು ಮುಂಚೆನೇ ಫೀಡ್ ಮಾಡಿರ್ತೀವಿ, ಮತ್ತು ಅದನ್ನು ರಿಜಿಸ್ಟರ್ ಮಾಡ್ತೀವಿ ಪೇಷಂಟನ್ನು ತಲೆಯನ್ನು ಒಂದು ಪೊಸಿಷನಲ್ಲಿ ಇಟ್ಬಿಟ್ಟು. ಆವಾಗ ನಾವು ನಮ್ಮ ಕೈನ ಮೂಮೆಂಟ್ ಯಾವ ಕಡೆ ಹೋಗ್ತಾ ಇದೆ, ಎಲ್ಲಿದೆ, ನಾವು ಕೈಯಲ್ಲಿ ಹಿಡಿದಿರುವಂಥ ಒಂದು ಉಪಕರಣ ಯಾವೊಂದು ಸಣ್ಣ ಭಾಗವನ್ನು ಮುಟ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ನೇರವಾಗಿ ಆ ನ್ಯಾವಿಗೇಷನ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಗೆಡ್ಡೆ ಎಲ್ಲಿದೆ, ಗೆಡ್ಡೆ ಎಷ್ಟು ಆಳದವರೆಗೂ ಇದೆ, ನಾವು ಇನ್ನೂ ಮುಂದಕ್ಕೆ ಎಷ್ಟು ಹೋಗಬೇಕು, ಪೂರ್ತಿ ಬಂತಾ ಇಲ್ವಾ, ಇವೆಲ್ಲ ನೋಡೋದಕ್ಕೆ ಈ ಥರ ಒಂದು ನ್ಯೂರೋ ನ್ಯಾವಿಗೇಷನ್ ಅಂಥೇಳಿ. ಇಟ್ಸ್ ಎ ಮಿನಿಯೇಚರ್ GPS ಸಿಸ್ಟಮ್ ಆಪರೇಷನ್ ಥಿಯೇಟರ್ ಒಳಗಡೆ. ಅದರಿಂದ ಸೇಫ್ಟಿ ಇರುತ್ತೆ. ನೀವು ಹೇಳುವಂತ ಟ್ರೀಟ್ಮೆಂಟ್ ಕೇಳ್ತಾ ಇದ್ರೆ ಸೊ ಇದು ಅಷ್ಟೇನ್ ಕಷ್ಟ ಇಲ್ಲವೇ ಇಲ್ಲ. ಸರ್ವೇ ಸಾಮಾನ್ಯವಾದ ಈಗೇನ್ ಕಣ್ಣು ಆಪರೇಷನ್ ಮಾಡುವಾಗ ಹೇಗಿರುತ್ತೋ ರಿಸ್ಕ್ನ ಮಿನಿಮೈಸ್ ಮಾಡೋದಕ್ಕೆ, ಆದಷ್ಟು ಕಡಿಮೆ ಮಾಡೋದಕ್ಕೆ, ಆದಷ್ಟು ಅವರನ್ನು ವಾಪಸ್ಸು ನಾವು ಸಮಾಜದಲ್ಲಿ ವಾಪಸ್ ಬಂದು ಅವ್ರು ಏನು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ರೋ, ಅವ್ರ ಕೆಲಸದಲ್ಲಿರ್ಬೋದು, ಮನೆ ಕಡೆ ಇರ್ಬೋದು, ಫ್ಯಾಮಿಲಿ, ಅವರು ಒಂದು ಏನು ರೋಲ್ ಇತ್ತೋ ಅದಕ್ಕೆ ವಾಪಸ್ ಅವ್ರು ಪೂರ್ತಿ ಇಂಟಿಗ್ರೇಟ್ ಆಗೋ ಥರ ನೋಡುವಂಥದ್ದು ನಮ್ಮ ನ್ಯೂರೋ ಸರ್ಜರಿ ಪ್ರಮುಖವಾದ ಒಂದು ಅಂಶ. ಒಂದು ಜೀವ ಮುಂಚೆ ಒಂದು ಕಾಲ ಇತ್ತು, ಆ ಟೈಮ್ನಲ್ಲಿ ಗೆಡ್ಡೆ ಇತ್ತು ಅಂದರೆ ತೆಗೆದ್ಬಿಟ್ಟು ಏನೋ ಒಂದು ಜೀವ ಉಳಿಲಪ್ಪ ಸಾಕು, ಹೇಗಾರೋ ಒಬ್ರು ನಮ್ಮ ಕಣ್ಮುಂದೆ ಜೀವಂತ ಮನೇಲಿದ್ದರೆ ಸಾಕು ಅನ್ನೋ ಒಂದು ಪರಿಸ್ಥಿತಿಯಿಂದ ಆಪ್ರೇಷನ್ ಮಾಡಿಸ್ತಾ ಇದ್ರು. ಈಗ ಆ ಥರ ಇಲ್ಲ. ಅವ್ರು ವಾಪಸ್ ಪೂರ್ತಿ ಮುಂಚೆ ಏನು ಕೆಲಸ ಮಾಡ್ಕೊಂಡಿದ್ರೋ ಆ ಒಂದು ಸ್ಥಿತಿಗೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಆಪ್ರೇಷನ್ ಮಾಡಿನೂ ಏನು ಪ್ರಯೋಜನ ಅನ್ನೋ ಒಂದು ಬರ್ತದೆ. ಸೊ ಇದು ಹಾಗಾಗಿ ಅದೇ ಕಾರಣದಿಂದ ಇವೆಲ್ಲ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್. ನ್ಯೂರೋ ನ್ಯಾವಿಗೇಷನ್ ನಾನೇನು ಹೇಳಿದೆ, ಅದು ಆಪರೇಷನ್ ಮೈಕ್ರೋಸ್ಕೋಪ್ಗಳು ಪೂರ್ತಿ ಝೂಮ್ ಮಾಡಿ ತೋರಿಸುತ್ತೆ. ಒಂದು ಸೂಕ್ಷ್ಮವಾದ ಒಂದು ಪವರ್ಫುಲ್ ಲೈಟು, ಫ್ಲಡ್ ಲೈಟ್ ಥರ ಅದೇ ಜಾಗಕ್ಕೆ ಬಂದು ಬೀಳುತ್ತೆ. ಅದರಿಂದ ಪೂರ್ತಿ ಅದು ಝೂಮ್ ಮಾಡಿ ನೋಡೋದ್ರಿಂದ ಅಪ್ ಟು 10x ಝೂಮ್, ಅದು ಪೂರ್ತಿ ಡೀಟೇಲಾಗಿ ಕಾಣುತ್ತೆ. ಅದರಿಂದ ಮತ್ತೆ ನಮಗೆ ಮಿಲಿಮೀಟರ್ ಆ್ಯಕ್ಯುರಸಿ ಈ ಥರ ಬರ್ತದೆ. ಸೊ ಮತ್ತು ಇನ್ನೂ ಒಂದು ಏನು ಅಂಶ ಇರುತ್ತೆ, ಮೆದುಳು ಅಂತಂದರೆ ಒಂದು ನನ್ನ ಸ್ಟ್ರಕ್ಚರ್ ಏನು ನೋಡ್ತೀವಿ ಅದು, ಇನ್ನೊಂದು ಅದರಲ್ಲಿ ನಡೀತಾ ಇರೋವಂಥ ಒಂದು ವಿದ್ಯುತ್ ಕ್ರಿಯೆ, ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನಲ್ಲಿ ಯಾವುದೇ ಒಂದು ತೊಂದರೆ ಆಗಲೇ ಇರಲಿ ಅಂತ ಹೇಳಿ ನೋಡೋದಕ್ಕೆ. ಆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನಲ್ಲಿ ಏನಾದರೂ ಸಣ್ಣದಾಗಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಹೇಳಿದಾಗ ಈ ಥರ ಮೂರ್ಛೆ ರೋಗ, ಫಿಟ್ಸ್ ಅಂತ ಬರುವಂಥದ್ದು. ಫಿಟ್ಸ್ ಅಂತ ನಾನು ಹೇಳಿದ್ನಲ್ಲ, ಅವ್ರ ಕೈಕಾಲಾದ್ರದ್ದು ಕಾರಣ ಅದು ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್. ಆ ಥರ ಏನಾದರೂ ಆಗ್ತಾಯಿದ್ರೆ ಅದು ಯಾವ ಜಾಗದಿಂದ ಬರ್ತಾ ಇದೆ, ಆ ಪರ್ಟಿಕ್ಯುಲರ್ ಜಾಗನ ಲೊಕೇಟ್ ಮಾಡಿ ತೆಗಿಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಗೆ ವೈರ್ಗಳಿಟ್ಬಿಟ್ಟು, ಕೇಬಲ್ಗಳಿಟ್ಬಿಟ್ಟು ಅದು ರೆಕಾರ್ಡ್ ಮಾಡಿ ನೋಡ್ತೀವಿ ಎಲ್ಲಿಂದ ಬರ್ತಾ ಇದೆ, ಶಾರ್ಟ್ ಸರ್ಕ್ಯೂಟ್ ಎಲ್ಲಾಗ್ತಾ ಇದೆ, ಈ ಭಾಗ ತೆಗೆದ್ರೆ ಅದರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ವಾ, ತೆಗೆದ್ರೆ ಆ ಶಾರ್ಟ್ ಸರ್ಕ್ಯೂಟಿಂಗ್ ಕ್ಲಿಯರ್ ಆಗುತ್ತಾ, ಇಷ್ಟು ನೋಡ್ಕೊಂಡು ಅಷ್ಟು ಭಾಗ ನಾವು ಸೇಫಾಗಿ ತೆಗೆದಾಗ ಏನಾಗುತ್ತೆ, ಆ ಒಂದು ಅದುರುವಿಕೆ, ಮೂರ್ಛೆ ರೋಗ ನಿಲ್ಲುತ್ತೆ. ಡಾಕ್ಟರ್, ಈಗ ಬೆನ್ನು ಮೂಳೆ ಅಥವಾ ಬೆನ್ನೆಲುಬು ಅಥವಾ ಸ್ಪೈನ್, ಬೆನ್ನು ಹುರಿ ಅಂತ ಏನು ಹೇಳ್ತೀವಿ, ಅದು ಕೂಡ ಬಹಳ ಡೆಲಿಕೇಟ್. ಅಥವಾ ಯಾಕಂತಂದರೆ ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ ಬೆನ್ನೆಲುಬೇ ಮುರಿದ್ಬಿಟ್ರೆ ಇನ್ನೇನು ಕತೆ, ಅದೇ ಆಧಾರ, ನಾವು ಕುತ್ಕೊಳ್ಳೋದಕ್ಕೂ, ನಿಂತ್ಕೊಳ್ಳೋದಕ್ಕೂ, ಮಲ್ಕೊಳ್ಳೋದಕ್ಕೂ, ಪ್ರತಿಯೊಂದಕ್ಕೂ ಕೂಡ ಅದೇ ಆಧಾರ ಅಂತ ಹೇಳ್ತೀವಿ. ಸೊ ಇದರ ಟ್ರೀಟ್ಮೆಂಟ್ ಅಂತ ಬಂದಾಗ ಅಥವಾ ಇದರ ಶಸ್ತ್ರಚಿಕಿತ್ಸೆ ಅಂತ ಬಂದಾಗಲೂ ಕೂಡ ಅಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀವಿ. ಸೊ ಇದರಲ್ಲೂ ಒಂದು ಕಂಪ್ಲೀಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಂದಿದೆ ಅನ್ನೋದು, ಅದ್ರ ಬಗ್ಗೆ ಹೇಳಿ ಡಾಕ್ಟರ್. ಬೆನ್ನು ಹುರಿ ಅಂತ ಹೇಳಿದರೆ ಮೆದುಳಿನ ಒಂದು ಕೆಳಭಾಗ
ಬಾಡಿ ಕೆಳಗಡೆ ಏನು ಕಂಟಿನ್ಯೂ ಆಗುತ್ತೋ ಮೇನ್ ಕೇಬಲ್ ಇರುತ್ತಲ್ಲ, ನಿಮ್ಮ ಒಂದು ಡಿಸ್ಪ್ಲೇ ಸ್ಕ್ರೀನ್ ಕೆಳಗಡೆ ಒಂದು ಕೇಬಲ್ ಏನಿರ್ತದೆ, CPU ಹೇಗೆ ಕನೆಕ್ಟ್ ಆಗಿರುತ್ತೆ, ಅದೇ ಥರ ಮೆದುಳು ಅನ್ನೋ ಈ ಒಂದು ಅಂಗದ ಒಂದು ಕಂಟಿನ್ಯೂಟಿ, ಈ ಎಲ್ಲ ನರಗಳು ಸೇರಿ ಈ ಬಾಡಿ ಪೂರ್ತಿಗೆ ಸಪ್ಲೈ ಹೋಗ್ಬೇಕಲ್ಲ, ಅದಷ್ಟು ಒಂದು ಕೇಬಲ್ ಥರ ಬೆನ್ನು ಹುರಿಯಾಗಿ ಈ ಭಾಗದಲ್ಲಿ ಕೆಳಗಡೆವರೆಗೂ ಹೋಗ್ತಾ ಇರುತ್ತೆ. ಅಷ್ಟಾದಮೇಲೆ ಕೈಯಿನ ಲೆವೆಲ್ನಲ್ಲಿ, ಮಧ್ಯದಲ್ಲಿ, ಕಾಲಿನ ಲೆವೆಲ್ನಲ್ಲಿ, ಪ್ರತಿಯೊಂದು ಲೆವೆಲ್ನಲ್ಲೂ ಕೂಡ ಬಲಕ್ಕೊಂದು ಎಡಕ್ಕೊಂದು ಈ ಥರ ಒಂದೊಂದು ನರಗಳು ಒಂದೊಂದು ಲೆವೆಲ್ನಲ್ಲೂ ಹೋಗ್ತಾ ಬರುತ್ತೆ. ಈ ಒಂದು ರಚನೆ ಏನಿದೆ, ಇದನ್ನು ಒಂದು ಸೇಫಾಗಿ ಒಂದು ಸೂಕ್ಷ್ಮವಾಗಿ ನೋಡ್ಕೊಳ್ಳೋದಕ್ಕೋಸ್ಕರ, ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಮೆದುಳು ಹೇಗೆ ನಮ್ಮ ಬುರುಡೆ ಒಳಗಿದೆ ಅದೇ ಥರ ಒಂದು ಮೂಳೆಗಳು ಒಂದ್ರ ಮೇಲೊಂದು ವರ್ಟಿಬ್ರಾ ಅಂತ ಹೇಳ್ತೀವಿ, ಆ ಬೆನ್ನು ಮೂಳೆಗಳು ಒಂದ್ರ ಮೇಲೊಂದು ರಚನೆ ಆಗಿರುತ್ತೆ. ಈ ಥರ ಇರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇಲ್ಲಾದರೆ ನಾವು ಪೂರ್ತಿ ಒಂದು ರಿಜಿಡಾಗಿ ಒಂದಿರ್ಬೋದು, ಮೆದುಳು ಅಥವಾ ಪೂರ್ತಿ ಒಂದು ಕೋಲ್ ಥರ ಆಗಿಬಿಟ್ರೆ ಏನಾಗುತ್ತೆ, ನಮ್ಮ ಮೂಮೆಂಟಿಗೆ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಒಂದ್ರ ಮೇಲೊಂದು ಇಟ್ಟಿಗೆ ಜೋಡಿಸ್ದಂಗೆ ಈ ಥರ ಒಂದು ಮೂಳೆಗಳು ಜೋಡಿಸಲ್ಪಟ್ಟಿರುತ್ತೆ. ಅದ್ರ ಹಿಂಭಾಗದಲ್ಲಿ ಒಳಗಡೆ ಸೇಫಾಗಿ ಒಂದು ಮೆದುಳು ಬಳ್ಳಿ ಇರ್ತದೆ. ಸೊ ಈ ಒಂದು ಈ ವರ್ಟಿಬ್ರಾಗಳ ಮಧ್ಯೆ ಡಿಸ್ಕ್ ಅಂತ ಇರುತ್ತೆ. ಆ ಡಿಸ್ಕ್ ಅನ್ನೋದು ನಮ್ಮ ಮೂಮೆಂಟಿಗೆ ಅನುಕೂಲ ಮಾಡಿಕೊಡುತ್ತೆ. ಅಲ್ಲಿ ಏನಾದರೂ ಆ ಡಿಸ್ಕ್ ಹೊರಗಡೆ ಬಂದು ಈ ನರದಗಳ ಮೇಲೆ ಒತ್ತು ಅಂತ ಹೇಳಿದ್ರೆ ಅವಾಗ ಒಂದು ತಾಳಲಾರ್ದಂಥ ಒಂದು ನೋವು, ಸಯಾಟಿಕಾ ಅಂತಾರೆ, ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಇಂಥ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತಾರೆ, ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ. ಇಂಥ ಒಂದು ಕಾರಣದಲ್ಲಿ ಆ ಡಿಸ್ಕ್ ಏನಿರುತ್ತೆ ಅದು ತುಂಬಾ ಒತ್ತಿದೆ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪಿಕ್ ಮಿನಿಮಲಿ ಇನ್ವೆಸಿವ್ ಸ್ಪೈನ್ ಸರ್ಜರಿ ಅಂತ ಹೇಳ್ತೀವಿ. ಹಾಗೆಯೇ ಮೈಕ್ರೋಸ್ಕೋಪ್ ಮೂಲಕ ಝೂಮ್ ಮಾಡಿ ನೋಡಿ ಅದು ಯಾವ ಒಂದು ಅಂಶ ನರ ಒತ್ತಾ ಇದೆಯೋ ಅದನ್ನು ಮಾತ್ರ ಆಪ್ರೇಷನ್ ಮಾಡಿ ತೆಗಿತೀವಿ. ಸಣ್ಣದೊಂದು ಓಪನಿಂಗ್ ಮಾಡಬೇಕಾಗುತ್ತೆ. ಮುಂಚಿನ ಥರ ಒಂದು 20-30 ವರ್ಷದ ಹಿಂದೆ ಸ್ಪೈನಲ್ ಆಪ್ರೇಷನ್ ಅಂತ ಹೇಳಿದ್ರೆ ತುಂಬ ಹೆದರ್ಕೊಳ್ತಾ ಇದ್ರು. ಎಲ್ಲಿ ಮುಂದೆ ನಡೆಯೋದಕ್ಕಾಗೋದಿಲ್ವೋ, ಎಲ್ಲಿ ಹಾಸಿಗೆ ಹಿಡಿದು ಬಿಡ್ತಾರೆ, ನಮ್ಗೆ ಗೊತ್ತಿರೋರೊಬ್ಬರು ಎಲ್ಲೋ ಮಾಡಿಸಿದ್ರು, ಇನ್ನೇನೋ ಆಗೋಯ್ತು, ಅವ್ರಿಗೆ ಈಗ ನಡೆಯೋದಕ್ಕೆ ಆಗ್ತಾ ಇಲ್ಲ, ಈ ಥರ ಇವೆಲ್ಲ ಕೇಳ್ತಾ ಇದ್ದು. ಆದರೆ ಈಗಿನ ಕಾಲದಲ್ಲಿ ಈಗ ಕಳೆದ ಒಂದು 15-20 ವರ್ಷಗಳಿಂದ ಆಗಿರೋ ಬದಲಾವಣೆಗಳು, ಮಿನಿಮಲಿ ಇನ್ವೆಸಿವ್ ಸ್ಪೈನಲ್ ಸರ್ಜರಿ ಅಂತ ಹೇಳಿ ಈ ಥರ ನಾವು ಮೈಕ್ರೋಸ್ಕೋಪ್ ಉಪಯೋಗಿಸಿ ಕೊಳವೆಗಳ ಮೂಲಕ ಸಣ್ಣದಾಗಿ ಓಪನಿಂಗ್ ಮಾಡಿ ಎಲ್ಲಿ ಎಷ್ಟು ಜಾಗ ಬೇಕೋ ಅಷ್ಟು ಮಾತ್ರ ನಾವು ಡ್ರಿಲ್ ಮಾಡಿ ತೆಗೆದು ಆ ಒತ್ತಾ ಇರುವಂಥ ಒಂದು ನರ ಎಲ್ಲಿ ಒತ್ತಾ ಇದೆಯೋ ಡಿಸ್ಕು ಅದನ್ನು ಮಾತ್ರ ನಾವು ಹೊರಗಡೆ ತೆಗೆಯೋದ್ರಿಂದ ಏನಾಗುತ್ತೆ, ಬೇರೆ ಎಲ್ಲ ಸ್ಟ್ರಕ್ಚರ್ಸ್ ಕೂಡ ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ. ಹಾಗಾಗಿ ಅವರು ಸಾಮಾನ್ಯ 1 ವಾರ 15 ದಿನದಲ್ಲೇ ವಾಪಸ್ ಅವರು ಆಫೀಸ್ ಕೆಲಸ ಏನಿದೆಯೋ, ಸ್ಕೂಲ್ ಕೆಲಸ ಏನಿದೆಯೋ, ಕಾಲೇಜ್ ಕೆಲಸ ಏನಿದೆಯೋ, ಮನೆ ಕೆಲಸ ಏನಿದೆಯೋ ವಾಪಸ್ ಮುಂಚಿನಂತೆ ನಡೆಸ್ಕೊಳ್ತಾ ಹೋಗ್ಬೋದು. ಡಾಕ್ಟರ್, ನಾವು ಈಗ ಸರ್ಜರಿ ಹೇಳಿದ್ರಿ, ನ್ಯೂರೋ ಸರ್ಜರಿ ಬಗ್ಗೆ ಹೇಳಿದ್ರಿ, ಅಥವಾ ಸ್ಪೈನ್ ಸರ್ಜರಿ ಬಗ್ಗೆ ಕೂಡ ಹೇಳಿದ್ರಿ. ಅದ್ರ ಜೊತೆಗೆ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ನ್ಯೂರೋ ಪ್ರಾಬ್ಲಮ್ ಅಥವಾ ಸ್ಪೈನ್ ಆಗಿರ್ಬೋದು. ಸ್ಪೈನ್ ವಯಸ್ಸಾದ್ರಲ್ಲಿ ಕಾಣಿಸ್ಕೊಂಡ್ರೆ ಬ್ರೈನ್ ರಿಲೇಟೆಡ್ ನಾವು ಒಂದು ಹಂತ ದಾಟದ ಮೇಲೆ ಅಥವಾ ಬೇರೆ ಸಮಸ್ಯೆಗಳಿಂದ ಬರಬಹುದು ಅಂತ. ಬಟ್ ಪುಟ್ಟ ಮಕ್ಕಳಲ್ಲೂ ಅಥವಾ ಬೆಳೆಯುವಂತಹ ಹಂತದಲ್ಲೂ ಕಾಣಿಸ್ಕೊಳ್ಳುತ್ತೆ. ಆಗ ಒಂದು ಗಾಬರಿ ಆಗುತ್ತೆ ಪೇರೆಂಟ್ಸ್ಗೆ. ಸೊ ಇನ್ನು ಈಗ ಬೆಳೀತಾ ಇರುವಂತಹ ಮಕ್ಕಳಲ್ಲೇನೆ ಮೆದುಳಿನ ಸಮಸ್ಯೆ ಕಾಣಿಸ್ಕೊಂಡ್ರೆ ಹೆಂಗಪ್ಪ ಅಂತ ಹೇಳಿ, ಚಿಕ್ಕ ಮಕ್ಕಳಲ್ಲೂ ಕೂಡ ಮೆದುಳಿನ ತೊಂದರೆಗಳು ಕಾಣಿಸ್ಕೊಳ್ಬೋದು. 2 ಥರ ಮುಖ್ಯವಾಗಿ. ಒಂದು, ಹುಟ್ಟಿನಿಂದ ಬರುವಂಥ ಕೆಲವು ತೊಂದರೆಗಳು. ಮಗುಗೆ ಯಾಕೋ ತಲೆ ದಪ್ಪ ಆಗ್ತಾ ಬರ್ತಾ ಇದೆ, ಕಣ್ಣು ಯಾಕೋ ಒಂದು ಕಡೆ ನೋಡ್ತಾ ಇಲ್ಲ ಹಿಂಗೆ ಅದಿರ್ತಾ ಇದೆ, ದೃಷ್ಟಿ ಮಂದ ಆಗಿರೋವಂಥದ್ದು, ಯಾಕೋ ಬೆಳವಣಿಗೆ ಕುಂಠಿತ ಆಗಿದೆ. ಇಲ್ಲಿ ನೆತ್ತಿ, ಚಿಕ್ಕ ಮಕ್ಕಳಲ್ಲಿ ನೆತ್ತಿ ನೋಡ್ತಾರೆ, ಸ್ವಲ್ಪ ಇಲ್ಲಿ ಉಬ್ಬಿರುತ್ತೆ, ಆಪಾಗ ಉಬ್ಬುತ್ತಾ ಇದೆ. ತಲೆ ಯಾಕೋ ಸ್ವಲ್ಪ ದಪ್ಪ ಬೆಳೀತಾ ಇದೆ, ಬಾಡಿಗೆ ಮೈಕೈಗೆ ನೋಡಿದ್ರೆ ಸ್ವಲ್ಪ ತಲೆ ದಪ್ಪದಾಗ್ತಾ ಇದೆ ಅಂತ ಅನಿಸ್ದಾಗ ಒಳಗಡೆ ನೀರು ಕಂಟ್ಕೊಳ್ಳೋವಂಥದ್ದು ಹುಟ್ಟಿನಿಂದ ಬರುವಂಥ ತೊಂದರೆ. ಸಾಮಾನ್ಯವಾಗಿ ಮೆದುಳು ಅನ್ನೋವಂಥದ್ದು ಒಳಗೆ ಮತ್ತು ಹೊರಗಡೆ ನೀರಿರುತ್ತೆ. ಇಂಜಿನ್ ಆಯಿಲ್ ಅಂತ ಏನು ಹೇಳ್ತೀವಲ್ಲ, ಇಂಜಿನ್ಗೆ ಸೇಫಾಗಿ ಇಟ್ಕೊಳ್ಳೋದಕ್ಕೆ, ಆ ಥರ ಮೆದುಳು ಸೇಫಾಗಿ ಇಟ್ಕೊಳ್ಳೋದಕ್ಕೆ ಒಳಗೂ ಮತ್ತು ಹೊರಗಡೆನೂ ಸ್ವಲ್ಪ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ. ಅದು ಹರಿತಾ ಇರಬೇಕು, ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅಬ್ಸರ್ವ್ ಆಗ್ತಾ ಇರುತ್ತೆ, ಹರಿತಾ ಇರಬೇಕು. ಆ ಹರಿಯುವಿಕೆ ಜಾಗ ಏನಿರುತ್ತೆ ಅದೇನಾದರೂ ಬ್ಲಾಕ್ ಇತ್ತು ಅಂದರೆ ಹುಟ್ಟಿನಿಂದ ಇರ್ತದೆ ಸಾಮಾನ್ಯ. ಅಂಥ ಸಂದರ್ಭದಲ್ಲಿ ಹೊರಗಡೆ ಹೋಗೋದಕ್ಕೆ ನೀರಿಗೆ ಅವಕಾಶ ಎಲ್ಲ ಉಬ್ಬುತ್ತಾ ಹೋಗುತ್ತೆ. ಆವಾಗ ನಾವು ಆಪ್ರೇಷನ್ ಮಾಡಿ ಒಂದು ಹೊಸದೊಂದು ದಾರಿ ಕ್ರಿಯೇಟ್ ಮಾಡಿಕೊಡ್ಬೇಕಾಗುತ್ತೆ. ಎಂಡೋಸ್ಕೋಪಿಕ್ ಆಪ್ರೇಷನ್ ಅಂತ ಹೇಳ್ತೀವಿ. ಒಳಗಡೆ ಹೋಗಿ ಅದಕ್ಕೊಂದು ಆಲ್ಟರ್ನೇಟಿವ್, ಒಂದು ಬೈಪಾಸ್ ದಾರಿ ಮಾಡಿಕೊಡ್ತೀವಿ. ಆವಾಗ ಅದು ಒಳಗಡೆನೇ ಇಂಗುತ್ತಾ ಹೋಗುತ್ತೆ ನೀರು, ಅದು ಒಂದು ನಾರ್ಮಲ್ ಲೆವೆಲಿಗೆ ಬರುತ್ತೆ. ಇದು ಒಂದು ಥರ ತೊಂದರೆಗಳು. ಇನ್ನು ಕೆಲವು ಮಕ್ಕಳಲ್ಲಿ ಬೆನ್ನು ಹುರಿದು ಪೂರ್ತಿ ಮುಚ್ಚಿರೋದಿಲ್ಲ, ಗೆಡ್ಡೆ ಥರ ಬೆಳ್ಕೊಳ್ತಾ ಬರುತ್ತೆ.
ನರನೇ ಹೊರಗಡೆಗೆ ಉಬ್ಬದಂಗೆ ಅಂಥ ಸಂದರ್ಭದಲ್ಲಿ ಕಾಲು ವೀಕ್ನೆಸ್ ಬರೋದು, ಮೂತ್ರದಲ್ಲಿ ತೊಂದರೆ, ಇಂಥ ಕಾಯಿಲೆಗಳು ತೊಂದರೆಗೆ ಬಂದಾಗ ಆಪ್ರೇಷನ್ ಮಾಡಿ ಮುಚ್ಚಬೇಕಾಗಿ ಬರುತ್ತೆ. ಇದು ಒಂದು ಹುಟ್ಟಿನಿಂದ ಬರುವಂಥ ತೊಂದರೆಗಳಾಯಿತು. ಇನ್ನೊಂದು ಥರ ತೊಂದರೆಗಳೇನಾಗುತ್ತೆ, ಮಕ್ಕಳಲ್ಲಿ ಗೆಡ್ಡೆಗಳು, ಕೆಲವು ಕ್ಯಾನ್ಸರ್ ಇರ್ಬೋದು, ಕೆಲವು ಕೆಟ್ಟ ಕ್ಯಾನ್ಸರ್ಗಳಿರುತ್ತೆ. ಇದು ಕೂಡ ನಾವು ಅಂದ್ಕೊಂಡಷ್ಟು ಸಾಮಾನ್ಯವಾಗಿ ಅಪರೂಪ. ಬಟ್ ಮಕ್ಕಳು ಯಾವುದೇ ಕಾರಣಕ್ಕಾದರೂ ತಲೆನೋವು ಅಂತ ಹೇಳಿದ್ರೆ ಯಾವಾಗಲೂ ಎಚ್ಚರಿಕೆ ವಹಿಸಬೇಕು. ಅಂತಿಮವಾಗಿ ಡಾಕ್ಟರ್ ಎಲ್ಲ ಆಯಾಮದಲ್ಲೂ ಟ್ರೀಟ್ಮೆಂಟ್ ಹೇಳಿದ್ರಿ, ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ. ಸೊ ಬ್ರೈನ್ ಅಂತ ಅಂದಾಗ, ಮೆದುಳು ಅಂತ ಅಂದಾಗ ಎಲ್ಲ ಎಷ್ಟು ನಿಗಾ ವಹಿಸ್ತೇವೋ, ಬಟ್ ನೀವು ಟ್ರೀಟ್ಮೆಂಟನ್ನು ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಇದಕ್ಕೆ ಬೇಕಾದ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ ಅಂತೇಳಿ. ಸೊ ಅಂತಿಮವಾಗಿ ಏನು ಹೇಳ್ತೀರಿ ಡಾಕ್ಟರ್? ನ್ಯೂರೋ ಸರ್ಜರಿ ಬಗ್ಗೆ ನಾವು ತಿಳ್ಕೊಳ್ಳೋವಂಥದ್ದು ಎರಡು ಕಾರಣದಿಂದ. ಒಂದು, ನಮ್ಮ ಒಂದು ಮಾನವಿನ ವಿಕಸನ ಈ ಒಂದು ಕಾಲದಲ್ಲಿ ಎಷ್ಟೆಲ್ಲ ನಾವು ಒಂದು ಅಚೀವ್ ಮಾಡಿದ್ದೀವಿ. ಈಗ ನ್ಯೂರೋ ಸರ್ಜರಿ ಮತ್ತು ರಾಕೆಟ್ ಸೈನ್ಸ್ ಅಂತ ಹೇಳ್ತಾರೆ. ಈ ಥರದ ಒಂದು ರೀತಿ ನೋಡಿದಾಗ ನಮಗೊಂದು ಹೆಮ್ಮೆ ಅನಿಸುತ್ತೆ. ಒಂದು ಮನುಕುಲವಾಗಿ ನಾವು ನೋಡಿದಾಗ ನಾವು ಏನೇನೆಲ್ಲ ಒಂದು ಸಾಧಿಸಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಹೆಮ್ಮೆ, ಏನೇನೆಲ್ಲ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ನೋಡಿದಾಗ. ಇದು ಒಂದು ಥರದಲ್ಲಿ ನಮಗೇನು ತೊಂದರೆ ಇಲ್ಲದೆ ಇದ್ದಾಗ. ಇನ್ನೊಂದು ಥರದಲ್ಲಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋರಲ್ಲಿ ಏನಾದರೂ ತೊಂದರೆ ಕಂಡು ಬಂದಾಗ ಬರುವಂಥ ಆ ಒಂದು ಅಂಜಿಕೆ, ಹೆದರಿಕೆ, ಮುಂದೆ ಹೇಗಪ್ಪ ಅನ್ನೋ ಒಂದು ಯೋಚನೆ, ಈ ಥರ ಬಂದಿರೋವಂಥ ಕಾರಣದಲ್ಲಿ ಹೆದರಬಾರ್ದು. ಇವೆಲ್ಲ ಅಡ್ವಾನ್ಸ್ಮೆಂಟ್ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ನಮಗೆ ಗೊತ್ತಿದೆ. ಇವೆಲ್ಲ ನಮಗೆ ಕೈಗೆಟುಕುವಂಥ ನಮ್ಮ ಸುತ್ತಮುತ್ತ ಇರುವಂಥ ಜಾಗಗಳನ್ನೇ ಒಂದು ಈಗ ಅವೈಲಬಿಲಿಟಿ ಇದೆ, ಲಭ್ಯವಾಗಿದೆ. ಹಾಗಾಗಿ ನಮ್ಮ ಒಂದು ಈ ಥರ ಒಂದು ತೊಂದರೆ ಬಂತು ಅಂತ ಹೇಳಿದಾಗ ಯಾವುದೇ ಒಂದು ಹಿಂಜರಿಕೆ ಇಲ್ಲದೇ ಅದಕ್ಕೇನು ತಕ್ಕನಾದ ಏನು ಒಂದು ಕೆಲಸ ಮಾಡಬೇಕು, ಶಸ್ತ್ರಚಿಕಿತ್ಸೆ ಇರ್ಬೋದು ಅಥವಾ ಮೆಡಿಸಿನ್ಸ್ ಇರ್ಬೋದು, ಅದು ತಕ್ಕನಾದನ್ನು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಪೂರ್ತಿ ತಿಳ್ಕೊಂಡು ಮಾಡಿಸ್ಕೊಳ್ಳುವಂಥದ್ದು, ಮುಂದುವರಿಯುವಂಥದ್ದು ಮಾಡಿದರೆ ಒಂದು ಸುಖಕರವಾದ ಜೀವನ, ಮುಂಚಿನಷ್ಟು ಹೆದರಿಕೆ ಇಲ್ದೇ ಆ ಒಂದು ಕಂಡೀಷನಿಂದ ಪಾರಾಗಿ ಬಂದು, ಒಂದು ಗಂಡಾಂತರ ಪಾರಾಗಿ ಬಂದು ಒಂದು ನಾರ್ಮಲ್ ಲೈಫ್, ಒಂದು ನೆಮ್ಮದಿಯ ಜೀವನ ಒಂದು ಏನು ಅಂತ ಮಾಡ್ಬೋದು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಥರ ಹೇಳಿ ನಾನು ಮುಂದೆ ಕಡೆ. ಥ್ಯಾಂಕ್ ಯು ಡಾಕ್ಟರ್. ನಾರಾಯಣ ಹೆಲ್ತ್ನ ನ್ಯೂರೋ ಸರ್ಜನ್ ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀರಿ. ಅದರ ಜೊತೆಗೆ ಜನರಿಗೆ ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಲವಾರು ವಿಚಾರಗಳನ್ನು, ಅದರಲ್ಲೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಈಗ ಅನ್ಸುತ್ತೆ ಜನಕ್ಕೆ ಇಷ್ಟು ಸುಲಭನಾ ಅಂತ. ಸೊ ಹೆದರುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಬ್ರೈನ್ ಅಥವಾ ನ್ಯೂರೋ ಸರ್ಜರಿ ಅಂತ ಏನು ಹೇಳ್ತೀವಿ, ನರರೋಗ ಅಂತ ಏನು ಹೇಳ್ತೀವಿ, ಇದು ಅಷ್ಟು ಕ್ಲಿಷ್ಟಕರವಾದಂತಹ ಚಿಕಿತ್ಸೆ ಅಲ್ಲವೇ ಅಲ್ಲ. ಮನಸ್ಸು ಮಾಡಿದ್ರೆ ಈಗಿರುವಂತಹ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ನಲ್ಲಿ ಏನು ಬೇಕಾದರೂ ಒಂದು ಕ್ಷಣಾರ್ಧದಲ್ಲಿ ಮುಗಿಸಬಹುದು. ಅದ್ರ ಜೊತೆಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಚಿಕಿತ್ಸೆಯ ನಂತರದಲ್ಲಿ ಎಂದಿನಂತೆ ಜೀವನವನ್ನು ಸಾಗಿಸಬಹುದು ಅನ್ನೋದನ್ನು ಡಾಕ್ಟರ್ ಕೋಮಲ್ ಪ್ರಸಾದ್ ಅವರು ಹೇಳಿದ್ದಾರೆ, ನಾರಾಯಣ ಹೆಲ್ತ್ನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್. ಸೊ ನಿಮಗೆ ಈ ಮಾಹಿತಿ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.